ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆಯಪ್ಪ. ಸೊ ಬಹುಶೇಕಡ ಇದರಿಂದ ಬಹಳಷ್ಟು ಜನರಿಗೆ ಒಂದು ರಿಲೀಫ್ ಕೂಡ ಸಿಗ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ತುಂಬಾ ದಿನದಿಂದ ಈ ಒಂದು ಬದಲಾವಣೆಗಳು ಆಗಲಿ ಅಂತ ಅನ್ಕೊಂತ ಇದ್ರು. ಈ ಬದಲಾವಣೆ ಆಗಿದೆ, ಇದರಿಂದ ಬಹಳಷ್ಟು ಅಡ್ವಾಂಟೇಜಸ್ಗಳು ಕೂಡ ಇನ್ನು ಮುಂದಕ್ಕೆ ನಮಗೆ ಸಿಗ್ತಾ ಹೋಗುತ್ತೆ. ಏನ್ ಈ ಒಂದು ಹೊಸ ಬದಲಾವಣೆ ರೇಷನ್ ಕಾರ್ಡ್ ಅಲ್ಲಿ, ಸ್ಪೆಷಲಿ BPL ರೇಷನ್ ಕಾರ್ಡ್ ಇದ್ದವರಿಗೆ ಅಂತ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಈಗ BPL ರೇಷನ್ ಕಾರ್ಡ್ ಅಂತ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮತ್ತೆ ನಿಮ್ಗೆ ಏನು ಸ್ಟೇಟ್ ಗೌರ್ಮೆಂಟ್ ಇಂದ ಕೆಲವೊಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಯಾವತ್ತಿಂದನೂ ಇಟ್ಟಿದ್ದಾರೆ ಗೌರ್ಮೆಂಟ್, ಕರೆಕ್ಟ್ ಅಲ್ವಾ? ಸೊ ಇಷ್ಟೇ ನಮ್ಗೆ ಏನು ಪ್ರಾಪರ್ಟಿ ಇರಬಾರ್ದು, ಮತ್ತೆ ನಾವು GST ಪೇರ್ ಆಗಿರಬಾರ್ದು, ಮತ್ತೆ ನಮ್ಗೆ ಇಷ್ಟೇ ಆದಾಯ ಇರಬೇಕು, ಇದೆಲ್ಲ ಒಂದು ಬೇಸಿಕ್ ವಿಚಾರಗಳನ್ನ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋರ್ಗಾಗ್ಲಿ ಅಥವಾ ರೇಷನ್ ಕಾರ್ಡ್ ಇದ್ದವ್ರಿಗಾಗ್ಲಿ ಇಷ್ಟು ದಿನ ಒಂದಷ್ಟು ನಿಯಮಗಳನ್ನ ಗೌರ್ಮೆಂಟ್ ಮಾಡ್ಕೊಂಡ್ ಬಂದಿತ್ತು. ಇಲ್ಲಿ BPL ರೇಷನ್ ಕಾರ್ಡ್ ಇದ್ದವರಿಗೆ ಏನ್ ಮಾಡಿದ್ರು, 1,20,000 ನಿಮ್ಮ ಆದಾಯ ಇರಬೇಕು ಅಂತ ಹೇಳ್ಬಿಟ್ಟು ಸರ್ಟನ್ ರೂಲ್ಸ್ ನ ಮಾಡ್ಕೊಂತ ಬಂದಿದ್ರು. ಆದ್ರೆ ಇವಾಗ ನಿಮಗೆ ಒಂದು ಗುಡ್ ನ್ಯೂಸ್, ಇದು ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬಂದ್ಬಿಟ್ರೆ ನಿಜವಾಗ್ಲೂ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಹೇಳ್ತಾ, ಈಗ ಗೌರ್ಮೆಂಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇರುವಂತದ್ದು, ಸ್ಟೇಟ್ ಗೌರ್ಮೆಂಟ್ ಮಾಡ್ತಾ ಇರುವಂತದ್ದಲ್ಲ. ಸೊ ಇವಾಗ BPL ರೇಷನ್ ಕಾರ್ಡ್ ಅರ್ಜಿ ನೀವು ಸಲ್ಲಿಸ್ಬಿಡ್ತೀರಾ, ನಾವ್ ಅನ್ಕೋತೀವಿ ರಾಜ್ಯ ಸರ್ಕಾರದವರು ನೋಡ್ಬಿಟ್ಟು ಅದನ್ನ ನಮ್ಗೆ ಅಪ್ರೂವಲ್ ಕೊಟ್ಬಿಡ್ತಾರೆ ಅಂತ. ತಪ್ಪು. ಸ್ಟೇಟ್ ಗೌರ್ಮೆಂಟ್ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಸಮೇತ ಆ ರೇಷನ್ ಕಾರ್ಡ್ ನ ಕ್ರಾಸ್ ವೆರಿಫಿಕೇಶನ್ ಮಾಡುತ್ತೆ. ಏನಕ್ಕೆ ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಅಕ್ಕಿ 5 kg ಅವರು ಕೊಡ್ತಾರೆ, ರಾಜ್ಯ ಸರ್ಕಾರದವರು 5 kg ಅಕ್ಕಿನ ಕೊಡ್ತಾ ಇದ್ದಾರೆ. ಸುಮ್ನೆ ಬಂದ್ಬಿಡುತ್ತಾ? ಬರೋದಿಲ್ಲ ತಾನೆ. ಎಲ್ಲದಕ್ಕೂ ಹೇಳಿದ್ನಲ್ಲ, 14 ನಿಯಮಗಳು ಸೆಂಟ್ರಲ್ ಗೌರ್ಮೆಂಟ್ ಇಟ್ಟಿದೆ, 4 ನಿಯಮಗಳನ್ನ ಸ್ಟೇಟ್ ಗೌರ್ಮೆಂಟ್ ಇಟ್ಟಿರುವಂತದ್ದು. ಮೆಜಾರಿಟಿ ಸೆಂಟ್ರಲ್ ಏನು ಆರ್ಡರ್ ಕೊಟ್ಟಿರ್ತಾರೆ ಅದನ್ನ ಸ್ಟೇಟ್ ಫಾಲೋ ಮಾಡ್ಲೇಬೇಕಾಗುತ್ತೆ. ಕೆಲವೊಂದಕ್ಕೆ ಲಿಯಬಿಲಿಟೀಸ್ ಇರುತ್ತೆ, ಅದ್ರಲ್ಲಿ ಏನಾದ್ರು ಬದಲಾವಣೆನ ಮಾಡ್ಕೋಬಹುದು. ಆತರ ಸ್ವಲ್ಪ ಬದಲಾವಣೆಗಳು ನಮ್ಮ ಸ್ಟೇಟ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಆದ್ರೆ ಮೆಜಾರಿಟಿ BPL ರೇಷನ್ ಕಾರ್ಡ್ ಅಂತ ಬಂದಾಗ ಆಲ್ ಓವರ್ ಇಂಡಿಯಾ ಒಂದೇ ರೂಲ್ಸ್ ಬಹುಶೇಕಡ ಫಾಲೋ ಆಗೋದು. ಈಗ ಒಂದು ಯೋಜನೆ ಅನ್ನೋದಕ್ಕಿಂತ ಒಂದು ಹಂತಕ್ಕೆ ಮುಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ತಾ ಇದೆ ಗೌರ್ಮೆಂಟ್. ಆದಾಯನ ಹೆಚ್ಚುವರಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್, ಈಗ 1,20,000 ರೂಪಾಯಿ ಇದೆ, ಕರೆಕ್ಟ್ ಅಲ್ವಾ? ವರ್ಷಕ್ಕೆ ಇಷ್ಟೇ ಇರಬೇಕು ರೇಷನ್ ಕಾರ್ಡ್ ಇರೋರಿಗೆ ಅಂತ. ಇದನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿ, ಎಷ್ಟಕ್ಕೆ ಮಾಡಬೇಕು ಅಂದ್ರೆ ಬರೋಬರಿ 1.5 ಲಕ್ಷದವರೆಗೂ ನಾವು ಇನ್ಕ್ರೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಅನ್ನ ಮಾಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್. ಏನಕ್ಕೆ ಅಂತ ನೀವು ಕೇಳಿದ್ರೆ, ಈಗ ಆಲ್ರೆಡಿ ಗೊತ್ತು ನಿಮಗೆ, ಇವಾಗ ಆಚೆ ಹೋದ್ರೆ ಒಂದ್ ದಿನಕ್ಕೆ ಎಷ್ಟು ಖರ್ಚು ಬೀಳುತ್ತೆ, ಆಮೇಲೆ ಎಲ್ಲ ಪ್ರೈಸ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲಾನು ಇದ್ದಾಗ ನಮ್ಗೆ ಅಷ್ಟೇ ಇನ್ಕಮ್ ಬರುತ್ತೆ ಅಂತಾನು ನಾವು ಗ್ಯಾರಂಟಿ ಹೇಳಕ್ ಆಗಲ್ಲ ಅಲ್ವಾ? ಇವತ್ತೇನೋ ಒಂದ್ ಸ್ವಲ್ಪ ಕೈ ಮೇಲೆ ದುಡ್ಡಾಗಿರ್ಬೋದು, ನಾವು ಅಕೌಂಟ್ ಅಲ್ಲಿ ಇಟ್ಕೊಂಡಿರ್ಬೋದು, ಮತ್ತೆ ನಮ್ಗೆ ಎಕ್ಸ್ಟ್ರಾ OT GT ಎಲ್ಲ ಮಾಡಿದಾಗ ಕೆಲಸಗಳು ಕೊಡೋದು, ಮತ್ತೆ ಸಂಬಳ ಇನ್ಕ್ರೀಸ್ ಮಾಡುವಂಥದ್ದು ಎಲ್ಲಾ ರೀತಿನೂ ಎಫೆಕ್ಟ್ ಆಗ್ತಾ ಇರೋ ಕಾರಣ ಈಗ ಸೆಂಟ್ರಲ್ ಗೌರ್ಮೆಂಟ್ ನಿರ್ಧಾರ ಮಾಡ್ತಾ ಇದೆ, ರೇಷನ್ ಕಾರ್ಡ್ಗೆ ಈ ಒಂದು ಸರ್ಟನ್ ನಾವು ಆದಾಯ ಏನ್ ಲಿಮಿಟೇಷನ್ ಇಟ್ಟಿದೀವಿ 120, ಅದನ್ನ ನಾವು ಜಾಸ್ತಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಒಂದು ವರದಿಗಳ ಪ್ರಕಾರ 1.5 ಲಕ್ಷ ಅದನ್ನ ಇನ್ಕ್ರೀಸ್ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಜಾಸ್ತಿ ಆಗ್ಬೋದು, ಬಟ್ ಇವಾಗ ಏನು 120 ಇದೆ, ಅದಕ್ಕಿಂತ ಕಮ್ಮಿ ಅಂತೂ ಆಗಲ್ಲ. ನಿಮ್ಗೆ ಇನ್ನು ಜಾಸ್ತಿ ಮಾಡ್ತಾರೆ, ಒಂದು ಪ್ರೈಸ್ ಲಿಮಿಟ್ ನ ತಂದು ನಿಲ್ಲಿಸ್ತಾರೆ. ಸೊ ಇದರಿಂದ ಬೇರೆ ಬೇರೆ ಯೋಜನೆಗಳಿಗೆ ಫಲಾನುಭವಿಗಳು ಆಗೋದಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಬಿಕಾಸ್ ಇವಾಗ ಕೆಲವೊಂದಷ್ಟು ಕೂಲಿ ಕಾರ್ಮಿಕರಾಗಿರ್ಬೋದು, ಇಲ್ಲ ಅಂತಂದ್ರೆ ಇವಾಗ ಡೈಲಿ ವೇಜಸ್ ಬರದೇ ಇಲ್ಲದೆ ಫಿಕ್ಸ್ಡ್ ವೇಜಸ್ ಬರಲ್ಲ, ತಿಂಗಳಿಗೆ ಫಿಕ್ಸ್ಡ್ ವೇಜಸ್ ಬರಲ್ಲ, ನಂಗೆ ತಿಂಗಳಿಗೆ ಇಷ್ಟು ದುಡ್ಡು ಬಂದ್ಬಿಡುತ್ತೆ ಅಂತ ಹೇಳಿ ಫಿಕ್ಸ್ ಆಗಿರುತ್ತೆ, ಅಂತವ್ರಿಗೆ ದುಡ್ಡು ಬರ್ತಾ ಇರಲ್ಲ. ಏನಾಗ್ತಾ ಇರುತ್ತೆ, ಕೆಲವೊಂದ್ಸತಿ ಬರುತ್ತೆ, ಕೆಲವೊಂದ್ಸತಿ ಬರೋದಿಲ್ಲ, ಅವ್ರಿಗೆ ಫೈನಾನ್ಷಿಯಲ್ ಇನ್ನೂ ತೊಂದರೆ ಆಗ್ತಾ ಇರುತ್ತೆ. ಎಲ್ಲಾನು ಪರಿಗಣಿಸಿದ್ದಾರೆ. ಆಕ್ಚುಲಿ ಪರಿಗಣಿಸ್ಬಿಟ್ಟು ಇವಾಗ ನಾವ್ ಈ ಮಿತಿನ ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ನಿರ್ಧಾರನ ಮಾಡಿದ್ದಾರೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಏನೋ ಅನೌನ್ಸ್ ಮಾಡಿದೆ, ಇದೇ ತರ ನಮ್ ಸ್ಟೇಟ್ ಗೌರ್ಮೆಂಟ್ ಅವರು ಆಯ್ತು ಬಿಡಪ್ಪ, ಅದ್ರ ಮೇಲೆ ಇನ್ನೊಂದು ಒಂದ್ ಲಕ್ಷನೋ 50,000 ಎಕ್ಸ್ಟ್ರಾ ಹಾಕಿ ಓಕೆ ಒಂದು ಲಿಮಿಟ್ ನ ನಾವು ಸೆಟ್ ಮಾಡ್ಬಿಡೋಣ ಅಂತ ಬಂದ್ರೆ ನಿಜವಾಗ್ಲೂ ತುಂಬಾ ಜನಕ್ಕೆ ರೇಷನ್ ಕಾರ್ಡ್ಗಳು ಸಿಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಗೆ ಅವಕಾಶಗಳು ಸಿಗುತ್ತೆ, ಮತ್ತೆ ಎಲ್ಲಾ ಯೋಜನೆಗಳಿಂದ ನೀವು ಲಾಭಗಳನ್ನ ಕೂಡ ಮುಂದಿನ ದಿನಗಳಲ್ಲಿ ಪಡಿಬಹುದು. ಯಾಕಂದ್ರೆ ಲಿಮಿಟ್ ನ ಜಾಸ್ತಿ ಮಾಡಿದ್ರೆ ಮತ್ತೆ ಎಷ್ಟೊಂದು ಜನಕ್ಕೆ ಅವಕಾಶ ಸಿಗುತ್ತೆ. ಈಗ 1,20,000 ಅಂತ ಅಂದ್ರೆ ತುಂಬಾ ಜನಕ್ಕೆ ಆಕ್ಚುಲಿ 1,20,000 ಬರಲ್ಲ ವರ್ಷಕ್ಕೆ. ಒಂದೊಂದ್ಸತಿ ಏನ್ ಮಾಡ್ತಾರೆ, ನಾವು ಡಾಕ್ಯುಮೆಂಟೇಶನ್ ತೋರಿಸ್ಬೇಕು ಅಂತ ಹೇಳಿದಾಗ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೋರಿಸ್ಬೇಕಲ್ಲ ಆದಾಯನ. ಇವಾಗ ನೀವೇನೋ ಕೈ ಮೇಲೆ ಕಾಸು ಇಟ್ಕೊಂಡಿರ್ತೀರಪ್ಪ, ನಾವು ನನ್ನ ಕೈ ಮೇಲೆ ಕಾಸು ಇಟ್ಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಹೋಗಿ ಹೇಳ್ತೀರಾ, ಇಲ್ಲ ಅಂತಂದ್ರೆ ನನಗೆ ಇಷ್ಟು ದುಡ್ಡಿದೆ ನನ್ನ ಹತ್ರ ಅಂತ ಹೋಗ್ಬಿಟ್ಟು ನಿಯತ್ತಾಗಿ ಹೇಳೋ ಅಂತವ್ರು ಯಾರು ಇಲ್ಲ ಬಿಡ್ರಿ ಈ ಕಾಲದಲ್ಲಿ. ನೀವು ದುಡ್ಡು ಇಟ್ಕೊಂಡು ಕ್ಯಾಶ್ ಇಟ್ಕೊಳ್ರಿ ಮನೆಗೆ ಏನ್ ಬಂದು ಚೆಕ್ ಮಾಡ್ತಾರಾ? ಅದೇನು ಲೆಕ್ಕ ಬರಲ್ಲ ನಿಮ್ಗೆ. ಅಕೌಂಟ್ ಅಲ್ಲಿ ಎಷ್ಟಿದೆ, ಎಷ್ಟು ಟ್ರಾನ್ಸಾಕ್ಷನ್ಸ್ ಆಗ್ತಿದೆ ಅಂತ ಹೇಳಿ ತಾನೇ ವ್ಯವಹಾರನ ನೋಡ್ತಾರೆ. ಕೈಯಿಂದ ಕೈಗೆ ಮಿಲಾಯಿಸಿದಾಗ ದುಡ್ಡನ್ನ ಯಾರು ನೋಡ್ತಾರೆ? ಕರೆಕ್ಟ್ ಅಲ್ವಾ? ಇದು ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ
ಇದನ್ನ ಒಂಥರ ಬ್ಲ್ಯಾಕ್ ಮನಿ ಅಂತ ಕರಿಬೋದು. ಇಲ್ಲ ಅಂತಂದ್ರೆ ಬಿಡು, ಯಾಕೆ ಅಕೌಂಟಲ್ಲಿ ಇದ್ರೆ ನನಗೆ ಟ್ಯಾಕ್ಸು ಅದು ಇದು ಎಲ್ಲ ಶುರು ಆಗುತ್ತೆ ಅಂತ ಹೇಳಿ ಜನ ಏನು ಮಾಡ್ಬೋದು, ಇವಾಗ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ನ ಕಮ್ಮಿ ಮಾಡಿಬಿಟ್ಟು ಕ್ಯಾಶ್ ಇಸ್ಕೋಬೋದು. ಕ್ಯಾಶ್ ಇಸ್ಕೊಂಡ್ರೆ ನಮ್ಗೆ ಏನು ಗೊತ್ತಾಗುತ್ತೆ, ಅಥವಾ ಬ್ಯಾಂಕ್ ಅವ್ರಿಗೆ ಏನು ಗೊತ್ತಾಗುತ್ತೆ? ಅನ್ಲೆಸ್ ಅಂಡ್ ಅಂಟಿಲ್ ನೀವು ಅದನ್ನು ಹೋಗಿ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದ್ರೆ ತಾನೇ ಗೊತ್ತಾಗೋದು. ನೀವೇನೋ ಏನೋ ಅದು ಇದು ಖರ್ಚುಗಳನ್ನ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ ತಾನೆ. ಹಾಗಾಗಿ ತುಂಬಾ ಜನಕ್ಕೆ ಇದು ಒಂಥರ 1,20,000 ತುಂಬಾ ತುಂಬಾ ಕಷ್ಟ. ಯಾಕಂದ್ರೆ ಎಲ್ಲರಿಗೂ ಜಾಸ್ತಿ ಬರುತ್ತೆ, ಎಲ್ಲರೂ ಚೆನ್ನಾಗಿ ದುಡಿತಾ ಇದ್ದಾರೆ ಆಯ್ತಾ. ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ, ಅವ್ರಿಗೆ ಕೆಲಸ ಇಲ್ಲ ಅದು ಇದು ಅಂತಲ್ಲ, ನಿಜವಾಗ್ಲೂ ಜನ ಚೆನ್ನಾಗಿ ದುಡಿತಾ ಇದ್ದಾರೆ. 1 ವರ್ಷದೊಳಗಡೆ ನೀವು 1,20,000 ದುಡಿಮೆ ಮಾಡಲ್ವಾ? ತುಂಬಾ ಜನ ಅದನ್ನ 3 ತಿಂಗಳೊಳಗಡೆನೆ ಸಂಪಾದನೆ ಮಾಡ್ಬಿಟ್ಟಿರ್ತಾರೆ. ಸೊ ಹೇಳೋದು ಫ್ಯಾಕ್ಟ್ ವೈಸ್ ಮಾತಾಡೋದಾದ್ರೆ ಈ ರೀತಿ ಬರುತ್ತೆ. ಗೌರ್ಮೆಂಟ್ ರೂಲ್ಸ್ಗಳ ಪ್ರಕಾರ ಮಾತಾಡೋದಾದ್ರೆ ನೀವೇನಾದ್ರೂ ಈ ತರ ದುಡ್ಡು ಕೈಯಲ್ಲಿ ಈಸ್ಕೊಂಡ್ರೆ ಯಾರು ಗೊತ್ತಾಗುತ್ತೆ? ಮ್ಯಾಟರ್ ಅದು ಕಾಮನ್ ಆಗಿ ಥಿಂಕ್ ಮಾಡ್ಬೇಕಾಗಿರುವಂತ ವಿಚಾರ ಅಲ್ವಾ. ಸೊ ಹಾಗಾಗಿ ಈ ತರ ಎಲ್ಲ ಇರುತ್ತೆ, ಏನು ಆಗಲ್ಲ. ಇದೇನೋ ನಮ್ಮ ರಾಜ್ಯ ಸರ್ಕಾರದವರು ಅರ್ಥ ಮಾಡ್ಕೊಂಡು ಆಯ್ತು ಬಿಡು ಅಂತ ಹೇಳಿ ಒಂದಷ್ಟು ಫ್ರೀ ಆಗಿ ಬಿಟ್ಟು, ಓಕೆ ನೀವು ಅಷ್ಟು ಕೊಡಿ ಇಷ್ಟು ಕೊಡಿ, ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ತೀವಿ, ಸೆಂಟ್ರಲ್ ಕೊಟ್ಟ ಮೇಲೆ ಸ್ಟೇಟು ಅಡ್ಜಸ್ಟ್ ಮಾಡ್ತೀವಿ ಅನ್ನೋ ತರ ಒಂದು ವ್ಯವಹಾರಕ್ಕೆ ಬಂದ್ರೆ ನಿಜವೇ ತುಂಬಾ ಜನಕ್ಕೆ BPL ರೇಷನ್ ಕಾರ್ಡಿಂದ ಹೆಲ್ಪ್ ಆಗುತ್ತೆ. ಒಂದು ನಿಮ್ಗೆ ರೇಷನ್ ಸಿಗುತ್ತೆ, ಒಂದು ನಿಮ್ಗೆ ಹಣ ಸಿಗುತ್ತೆ, ಮತ್ತೆ ಮೆಡಿಕಲ್ ಫೀಸಸ್ಗಳಿಗೆ ನಿಮ್ಗೆ ಅವಕಾಶಗಳು ಸಿಗುತ್ತೆ, ಮತ್ತೆ ಸ್ಟೇಟ್ ಗೌರ್ಮೆಂಟ್ ಒಂದೇ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಇರುವಂತ ಎಷ್ಟೊಂದು ಯೋಜನೆಗಳಿಗೆ ನಿಮ್ಗೆ ಅವಕಾಶಗಳು ಹಾಕ್ಲಿಕ್ಕೆ ಸಿಗುತ್ತೆ. ಬಿಕಾಸ್ ಇದು ಎರಡು ನಿರ್ಧಾರ ಮಾಡಿ ಕೊಡ್ತಾ ಇರೋದ್ರಿಂದ ನಿಮಗೆ ಎಲ್ಲದಕ್ಕೂ ಎಲ್ಲದಕ್ಕೂ ಪರ್ಮಿಷನ್ಸ್ಗಳಿರುತ್ತೆ ನಿಮ್ಗೆ ಹಾಕಕ್ಕೆ. ಸೊ ಇದು ಅಫಿಷಿಯಲ್ ಆಗಿ ಇನ್ನೂ ಕೆಲವೊಂದಷ್ಟು ಚರ್ಚೆಗಳು ಆಗ್ತಾ ಇದೆ. ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟು ಗೌರ್ಮೆಂಟ್ ಅನೌನ್ಸ್ ಮಾಡುತ್ತೆ. ಸೊ ಶೀಘ್ರದಲ್ಲೇ ಮಾಡ್ಲಿ ಅಂತ ಕೇಳ್ಕೊತೀನಿ. ಬಿಕಾಸ್ ಎಲ್ಲರಿಗೂ ಲಾಭ ಅಂತೂ ಖಂಡಿತ ಇದೆ ಈ ಒಂದು ಅಮೌಂಟ್ ನ ಜಾಸ್ತಿ ಮಾಡೋ ಕಾರಣ, ಒಂದು ಲಿಮಿಟೇಷನ್ಗಿಂತ ಜಾಸ್ತಿ ಮಾಡ್ತಾ ಇರೋ ಕಾರಣ. ಸೊ ಬೇಗ ಅನೌನ್ಸ್ ಮಾಡ್ಲಿ ಅಂತ ನಮ್ಮ ಆಸೆ. ನಿಮ್ಗೆ ಇದರ ಬಗ್ಗೆ ಏನು ಅನಿಸಿಕೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಬಿಕಾಸ್ ಮ್ಯಾಟರ್ ಆಗುತ್ತೆ ಎಲ್ಲಾನು. ಬಿಕಾಸ್ ಇದು ಪಬ್ಲಿಕ್ ಒಪಿನಿಯನ್ ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ನಾವ್ ಹೇಳೋದು ಸರ್ಕಾರ ಹೇಳೋದು ಅಂತಲ್ಲ, ಪಬ್ಲಿಕ್ ಮ್ಯಾಟರ್ಸ್ಗಳು, ಪಬ್ಲಿಕ್ಕಿನ ಒಂದು ವಾಯ್ಸ್ ಔಟ್ಗಳು ಈ ವಿಚಾರದಲ್ಲಿ ಮ್ಯಾಟರ್ ಆಗುತ್ತೆ. ಹಾಗಾಗಿ ನಿಮಗೇನು ಅನ್ನಿಸ್ತು? ಎಷ್ಟು ಲಕ್ಷದವರೆಗೂ ಇವರು ಎಕ್ಸ್ಟೆನ್ಷನ್ ಮಾಡಿದ್ರೆ ನಿಮ್ಗಳಿಗೆ ಅನುಕೂಲ ಆಗುತ್ತೆ? ಇಲ್ಲ ಅಂತಂದ್ರೆ ಬೇಡ ಇರ್ಲಿ ಬಿಡಿ ಮೇಡಮ್ 1,20,000 ಅನ್ನೋರು ಎಷ್ಟು ಜನ ಇದ್ದೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಬಿಕಾಸ್ ಎವ್ರಿ ಟೈಮ್ ನಾವು ರೇಷನ್ ಕಾರ್ಡ್ದು ಅದು ಇದು ಅಂತ ವಿಡಿಯೋಗಳನ್ನ ಮಾಡಿದಾಗ ನಮ್ಗೆ ಅಪ್ಲಿಕೇಶನ್ ಹಾಕಕ್ ಆಗ್ತಾ ಇಲ್ಲ, ನಮ್ಗೆ ಅದಿಲ್ಲ, ನಮ್ಗೆ GST ಪೇ ಇರಲ್ಲ, ಆದ್ರೂ ನಮ್ಗೆ ಅಪ್ಲಿಕೇಶನ್ ಹಾಕಕ್ ಆಗಲ್ಲ ಅಂತ ತುಂಬಾ ಜನ ರೀಸನ್ಸ್ಗಳನ್ನ ಕೊಡ್ತಾರೆ. ರೇಷನ್ ಕಾರ್ಡ್ ಹಾಕ್ಬೇಕು ಅಂತ ಕಾಯ್ತಾ ಇರೋರು ತುಂಬಾ ಜನ ಇರ್ತಾರೆ. ಒಂದಷ್ಟು ರಿಲ್ಯಾಕ್ಸೇಷನ್ಸ್ಗಳನ್ನ ಕೊಟ್ಬಿಟ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಎಲ್ಲರಿಗೂ ಬೆನಿಫಿಟ್ ಅಂತೂ ಖಂಡಿತ ಆಗುತ್ತೆ. ನನ್ನ ಕೇಳೋದಾದ್ರೆ ಮಾಡೋದು ಒಳ್ಳೇದು. ಬಿಕಾಸ್ ತುಂಬಾ ಜನಕ್ಕೆ ಅವಕಾಶ ಸಿಗುತ್ತೆ ಇದರಿಂದ. ಅಂಡ್ ರೇಷನ್ ಕಾರ್ಡ್ ಇಂದ ಅಡ್ವಾಂಟೇಜಸ್ಗಳನ್ನ ನೀವು ಫ್ಯೂಚರ್ ಅಲ್ಲಿ ಪಡಿಬಹುದು. ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಿಮ್ಮ ಕಮೆಂಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ನಾವು ಅನ್ಕೋಬಹುದು ಯಾರು ನಮ್ಮ ವಿಡಿಯೋಸ್ನ ಏನು ಗೌರ್ಮೆಂಟ್ ನೋಡುತ್ತಾ, ನೀವು ಹಂಗೆ ಅನ್ಕೊಳ್ಳೇಬೇಡಿ. ಗೌರ್ಮೆಂಟಿಗೆ ರೀಚ್ ಆಗಲಿ ಅಂತಾನೆ ನಾವು ಬೇಕಂತಾನೆ ವಿಡಿಯೋಸ್ ಮಾಡೋದು. ಬಿಕಾಸ್ ಯಾಕಂದ್ರೆ ಜನರ ಒಂದು ಅವರೇನು ಮಿನಿಸ್ಟರ್ಗಳು ಮನೆಗೆ ಬಂದ್ಬಿಟ್ಟು ಕಾಮನ್ ಪಬ್ಲಿಕ್ದು ಪ್ರಾಬ್ಲಮ್ಗಳನ್ನ ಕೇಳೋದಿಲ್ಲ. ನಾವುಗಳು ಮಾಡೋ ವಿಚಾರಗಳಿಗೆ ನೀವು ಬಂದು ಕಮೆಂಟ್ ಹಾಕಿದಾಗ ಅವ್ರು ಏನ್ ಮಾಡ್ತಾರೆ, ಅದನ್ನ ಪಬ್ಲಿಕ್ ಆಗಿ ಕನ್ಸಿಡರ್ ಮಾಡ್ತಾರೆ. ಪಬ್ಲಿಕ್ದು ಏನು ಒಪಿನಿಯನ್ಸ್ ಬರ್ತಾ ಇದೆ ಅಂತ ಹೇಳಿ ಟ್ರೇಸ್ ಔಟ್ ಮಾಡ್ತಾರೆ. ಹಾಗಾಗಿ ಹೇಳೋದು ನಿಮ್ಮ ಅನಿಸಿಕೆನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಮೆಂಟ್ ಅಲ್ಲಿ ತಿಳಿಸಿ ಇದರ ವಿಚಾರವಾಗಿ ಅಮೌಂಟ್ ಜಾಸ್ತಿ ಮಾಡ್ತಾರೆ ಅದ್ರ ಬಗ್ಗೆ. ಸೊ ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಇದ್ರು ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಇಲ್ಲ, ಅದ್ರ ಬಗ್ಗೆ ಯಾವುದು ಅಪ್ಡೇಟ್ಸ್ಗಳು ಬಂದಿಲ್ಲ, ನಾನು ಇದ್ರೆ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋಲಿ. ನಮಸ್ಕಾರ.